ನ್ಯೂಸ್ 18 ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ಬಾಗಲಕೋಟೆ ಜಿಲ್ಲಾ ವರದಿಗಾರ ಮಂಜುನಾಥ್ ಪ್ರಭಾ. ರಾಜ್ಯದಲ್ಲಿ ಬಹು ನಿರೀಕ್ಷಿತವಾಗಿದ್ದಂತಹ ಸಚಿವ ಸಂಪುಟ ವಿಸ್ತರಣೆ ಆಗಿದೆ. ಇದಾದ ಬಳಿಕ ಸಾಕಷ್ಟು ಅಸಮಾಧಾನ ಸ್ಫೋಟಗೊಂಡಿದ್ದಾವೆ. ಇದರ ನಡುವೆ ಇದೀಗ ಬಾಗಲಕೋಟೆ ಜಿಲ್ಲೆಯ ಇಬ್ಬರು ನಾಯಕರು ಮಾತನಾಡಿದ್ದಾರೆ ಎನ್ನುವಂತಹ ಒಂದು ಆಡಿಯೋ ವೈರಲ್ ಆಗಿದೆ. ಇದರಿಂದ ರಾಜ್ಯ ಕಾಂಗ್ರೆಸ್ನಲ್ಲಿ ಒಂದು ರೀತಿಯಾಗಿ ಸಂಚಲನ ಸೃಷ್ಟಿಯಾಗಿದೆ. ಈ ಸ್ಟೋರಿ ಏನು ಅಂತ ಹೇಳ್ತೀನಿ. ಅದಕ್ಕೂ ಮುನ್ನ ನೀವು ಕೂಡ ನ್ಯೂಸ್ 18 ಅನ್ನ ಡಿಜಿಟಲ್ ಪ್ಲಾಟ್ಫಾರ್ಮ್ ಅಲ್ಲಿ ಫಾಲೋ ಮಾಡ್ತಾ ಇಲ್ಲ ಅಂತಂದ್ರೆ ಈ ಕೂಡಲೇ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹೊಸ ಹೊಸ ಅಪ್ಡೇಟ್ಸ್ಗಳನ್ನ ತಿಳಿದುಕೊಳ್ಳಿ. ಹೌದು, ರಾಜ್ಯದಲ್ಲಿ ಸಚಿವ ಸಂಪುಟ ವಿಸ್ತರಣೆ ಆದ ಬಳಿಕ ಹಲವಾರು ಶಾಸಕರು ರಾಜೀನಾಮೆ ಕೊಡುವ ಹಂತದವರೆಗೂ ಕೂಡ ತಮ್ಮ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಅವರವರ ಕಾರ್ಯಕರ್ತರಲ್ಲಿ ಇಂತಹ ಒಂದು ಅಸಮಾಧಾನ ಸ್ಫೋಟಗೊಂಡಿದೆ. ಪ್ರತಿಭಟನೆಗಳಾಗ್ತಾ ಇದ್ದಾವೆ. ಇನ್ನೂ ಕೂಡ ಕಾಂಗ್ರೆಸ್ನ ಹೈಕಮಾಂಡ್ ವಿರುದ್ಧ ತೀವ್ರವಾದಂತಹ ಆಕ್ರೋಶ ವ್ಯಕ್ತ ಆಗ್ತಾ ಇದೆ. ಇದರ ನಡುವೆ ಇದೀಗ ಒಂದು ಆಡಿಯೋ ವೈರಲ್ ಆಗಿದೆ. ಆ ಆಡಿಯೋದಿಂದ ಸಾಕಷ್ಟು ಕಾಂಗ್ರೆಸ್ ಪಾಳಯದಲ್ಲಿ ಒಂದು ರೀತಿಯಾಗಿ ತಳಮಳ ಸೃಷ್ಟಿ ಆಗ್ತಾ ಇದೆ, ಸಂಚಲನ ಸೃಷ್ಟಿ ಆಗ್ತಾ ಇದೆ. ಇದಕ್ಕೆ ಕಾರಣ ಏನು ಅಂತಂದ್ರೆ ಆಡಿಯೋದಲ್ಲಿ ಇರುವಂತಹ ಕೆಲವೊಂದಿಷ್ಟು ಅಂಶಗಳು. ಮಾಜಿ ಸಚಿವರಾಗಿರುವಂತಹ ಆರ್ ಬಿ ತಿಮ್ಮಾಪುರ ಅವರು, ಹಾಗೇನೆ ಮಾಜಿ ಶಾಸಕರು ಮತ್ತು ಬಾಗಲಕೋಟೆ ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರಾಗಿರುವಂತಹ ಎಸ್ ಜಿ ನಂಜನಮಠ ಅವರು ಮಾತನಾಡಿದ್ದಾರೆ ಎನ್ನಲಾಗಿರುವಂತಹ ಒಂದು ಆಡಿಯೋ ಇದು. ಸದ್ಯ ಸಚಿವ ಸಂಪುಟ ವಿಸ್ತರಣೆ ಆದ ಬಳಿಕ ಹಿರಿಯರಿಗೆ ಸ್ಥಾನಮಾನ ಸಿಕ್ಕಿಲ್ಲ ಮತ್ತು ಬಾಗಲಕೋಟೆಯಲ್ಲಿ ಆರ್ ಬಿ ತಿಮ್ಮಾಪುರ ಅವರಿಗೆ ಸ್ಥಾನಮಾನ ಸಿಕ್ಕಿಲ್ಲ ಅನ್ನುವಂತಹ ಒಂದು ವಿಚಾರಕ್ಕೆ ಇಬ್ಬರ ಮಧ್ಯೆ ಒಂದು ಸಂಭಾಷಣೆ ನಡೆದಿದೆ ಅಂತ ಹೇಳಾಗ್ತಾ ಇದೆ. ಆ ಸಂಭಾಷಣೆಯಲ್ಲಿ ಎಚ್ ಕೆ ಪಾಟೀಲ್ ಅವರಿಗೆ ಸಚಿವ ಸ್ಥಾನ ಸಿಗಲಿಲ್ಲ ಅನ್ನುವಂತಹ ವಿಚಾರಕ್ಕೆ ಕಾಂಗ್ರೆಸ್ನ ಹೈಕಮಾಂಡ್ ವಿರುದ್ಧ ಗಂಭೀರವಾದಂತಹ ಆರೋಪ ಒಂದು ಕೇಳಿ ಬಂದಿದೆ. ಆ ಸಂಭಾಷಣೆಯಲ್ಲಿ ಒಂದು ಪ್ರಸ್ತಾಪ ಕೂಡ ಆಗಿರುವಂತದ್ದು ಏನಂತಂದ್ರೆ 75% ಜನರೇನಿದ್ದಾರೆ ಅವರನ್ನ ಪೇಮೆಂಟ್ ಮಾಡಿದವರಿಗೆ ಮಾತ್ರ ಸಚಿವ ಸ್ಥಾನ ಸಿಕ್ಕಿದೆ ಅನ್ನುವಂತಹ ಮಾತುಗಳು ಅದರಲ್ಲಿ ಕೇಳಿ ಬಂದಿದ್ದಾವೆ. ಅದೇ ರೀತಿಯಾಗಿ ಕೆ ಸಿ ವೇಣುಗೋಪಾಲ್ ಅವರು ಪ್ರಾಮಾಣಿಕರಿಗೆ ಸಚಿವ ಸ್ಥಾನ ನೀಡಬೇಕು ಅನ್ನುವಂಥ ವಿಚಾರದಲ್ಲಿ ಕೆ ಸಿ ವೇಣುಗೋಪಾಲ್ ಅವರನ್ನ ಪ್ರಸ್ತಾಪ ಮಾಡಿದಾಗ ಅವರು ಪ್ರಾಮಾಣಿಕವಾಗಿ ಇರಿ ಅಂತೇಳಿ ನಿಮ್ಗೆ ಯಾರು ಹೇಳಿದ್ರು ಅನ್ನುವಂಥ ಹಿನ್ನೆಲೆಯಲ್ಲಿ ಪ್ರಶ್ನೆಯನ್ನ ಮಾಡ್ತಾರೆ ಅನ್ನುವಂಥ ಒಂದು ಮಾತುಗಳು ಕೂಡ ಅದರಲ್ಲಿ ಕೇಳಿ ಬಂದಿದ್ದಾವೆ. ಇದಕ್ಕೆ ಸಂಬಂಧಪಟ್ಟಂತೆ ಸ್ವತಃ ಎಸ್ ಜಿ ನಂಜನಮಠ ಅವರು ಕೂಡ ಒಂದು ಸ್ಪಷ್ಟನೆಯನ್ನ ನೀಡಿರುವಂತದ್ದು ಏನಂತಂದ್ರೆ, ಹೌದು ನಾನು ಮಾತನಾಡಿದ್ದೀನಿ, ಆ ಆಡಿಯೋ ನನ್ನದೇ. ಕೆಲವೊಂದಿಷ್ಟು ವಿಚಾರಗಳನ್ನ ಸಹಜವಾಗಿ ಏನು ಸಚಿವ ಸ್ಥಾನ ವಂಚಿತರಾಗಿರುವಂತವರಿಗೆ ಸಮಾಧಾನದ ಮಾತುಗಳನ್ನ ಆಡುವಂತ ಸಂದರ್ಭದಲ್ಲಿ ನಾನು ಮಾತನಾಡಿದ್ದೀನಿ ಅನ್ನುವಂತಹದ್ದನ್ನ ಒಪ್ಕೊಂಡಿದ್ದಾರೆ. ತಿಮ್ಮಾಪುರ ಅವರಿಗೆ ನಾವು ಫೋನ್ ಮಾಡಿದ್ದು ನಿಜ, ಅನುಕಂಪದ ದೃಷ್ಟಿಯಿಂದ. ಒಳ್ಳೆಯ ಗೆಳೆಯರು ನಾವು ಮತ್ತು ನಮ್ಮ ಬದ್ಧತೆ ಇರುವಂಥ ಒಬ್ಬ ವ್ಯಕ್ತಿ, ಭಾಳ ಕಷ್ಟದಿಂದ ಮೇಲೆ ಬಂದಂಥವ್ರು. ಅದರ ಜೊತೆಗೆ ನಮ್ಮ ಜಿಲ್ಲಾ ಕಾಂಗ್ರೆಸ್ ನಡೆಸಿಕೊಂಡು ಹೋಗೋದಕ್ಕೆ, ಕಟ್ಟಡ ಕಟ್ಟೋದಕ್ಕೆ ಬಹಳಷ್ಟು ಸಹಾಯ ಮಾಡಿದವರು. ಅವ್ರ ಬಗ್ಗೆ ಆತ್ಮೀಯತೆ ದೃಷ್ಟಿಯಿಂದ ಒಬ್ಬ ಮನುಷ್ಯನ ಮನೆಗೆ ಏನಾದರೂ ಶೋಕ ಆದಾಗ ಸಾಂತ್ವನದ ಪರವಾದಂಥದ್ದು ನಮ್ಮ ಸಂಸ್ಕೃತಿ. ಮಂತ್ರಿ ಆಗಲಿಲ್ಲ ಪಾಪ, ಉತ್ತರ ಕರ್ನಾಟಕದಲ್ಲಿ ಮಾದರ ಸಮಾಜದಲ್ಲಿ ಒಬ್ಬನೇ ಇದ್ದ. ಆಮೇಲೆ MLC ಅಲ್ಲ, MLA ಆಗಬೇಕಾಗಿತ್ತು. 4 ಮಾತು ಹೇಳಿ ಬರೋಣ ಅಂತ ಅವ್ರ ಮನೆಗೆ ಹೊಟ್ಟಿದ್ದೆ. ಅವರು ನಾವು ಆಗಲೇ ಬಾಗಲಕೋಟೆ ಕಡೆ ಹೊರಟೀನಿ ಅಂದರು. ಫೋನಲ್ಲೇ ಮಾತಾಡಿದ್ವಿ. ನನಗೆ ಭಾಳ ಖೇದ ಆಯಿತು, ನನಗೆ ಭಾಳ ನೋವಾಯಿತು. ಮತ್ತೊಂದು ಕಡೆ ಮಾಜಿ ಸಚಿವ ಆರ್ ಬಿ ತಿಮ್ಮಾಪುರ ಅವರು ಈ ಒಂದು ಆಡಿಯೋದಲ್ಲಿರುವಂತಹ ಅಂಶಗಳ ಬಗ್ಗೆ ಆಗಲಿ, ಆಡಿಯೋ ಬಗ್ಗೆ ಆಗಲಿ ಸಂಪೂರ್ಣವಾಗಿ ಇರುವಂತಹ ಆರೋಪವನ್ನ ತಳ್ಳಿ ಹಾಕಿದ್ದಾರೆ. ನಾನು ಯಾವುದೇ ವಿಚಾರಗಳನ್ನ ಮಾತನಾಡಿಲ್ಲ ಮತ್ತು ಈ ಆಡಿಯೋಗೂ ನನಗೂ ಯಾವುದೇ ರೀತಿಯಾದಂತಹ ಸಂಬಂಧ ಇಲ್ಲ. ನಾನು ಪಕ್ಷದ ಶಿಸ್ತಿನ ಸಿಪಾಯಿ ಮತ್ತು ಪಕ್ಷ ಈ ಹಿಂದೆ ನೀಡಿರುವಂತಹ ಅವಕಾಶಗಳಲ್ಲಿ ಸರಿಯಾಗಿ ಕೆಲಸವನ್ನ ಮಾಡಿದ್ದೀನಿ. ಈಗ ಸದ್ಯಕ್ಕೆ ನನಗೆ ಸಚಿವ ಸ್ಥಾನ ಸಿಕ್ಕಿಲ್ಲ ಅನ್ನುವಂಥ ಅಸಮಾಧಾನ ಇದೆ, ನನ್ನ ಸಮುದಾಯಕ್ಕೂ ಕೂಡ ಅಸಮಾಧಾನ ಇದೆ. ಆದರೆ ಈ ರೀತಿಯಾಗಿ ನಾನು ಅದನ್ನ ವ್ಯಕ್ತಪಡಿಸೋದಿಲ್ಲ. ಬದಲಿಗೆ ನಾನು ಪಕ್ಷ ಏನು ತೀರ್ಮಾನವನ್ನು ತೆಗೆದುಕೊಂಡಿದೆ ಅದಕ್ಕೆ ಬದ್ಧವಾಗಿರ್ತೀನಿ ಅನ್ನುವಂತಹ ಮಾತುಗಳನ್ನ ಆಡಿ ಸ್ಪಷ್ಟನೆಯನ್ನ ನೀಡಿದ್ದಾರೆ. ಆಡಿಯೋ ನನ್ನ ಹೆಸರಿಂದ ಆಗಿರ್ಬೋದು. ನಾನು ಆಡಿಯೋ ನೋಡಿದ್ದೀರಾ? ನಾನು ಮಾತಾಡಿದ್ದೀನ? ನಾನು ಯಾವುದೇ ಹೈಕಮಾಂಡ್ದವ್ರಿಗಾಗಲಿ, ಮುಖ್ಯಮಂತ್ರಿಗಳಿಗಾಗಲಿ, ಪಕ್ಷಕ್ಕಾಗಲಿ ಅವಮರ್ಯಾದೆ ಆಗೋದಂಥದ್ದು ಅಥವಾ ಅವ್ರನ್ನ ಟಾರ್ಗೆಟ್ ಮಾಡಿ ಮಾತಾಡೋದು ಆ ಆಡಿಯೋದಲ್ಲಿ ಇದೇನಾ? ಇಲ್ಲ. ಯಾಕೆ ನಾನು ಹೇಳ್ತಿರೋದ್ರಾಗೆ? ವಿಜಯಾನಂದ ಕಾಶ್ಯಪ್ನವ್ರ ಬಗ್ಗೆ ನಾನು ಚರ್ಚೆ ಮಾಡಿದ್ವಿ ಅಂತ ಹೇಳಿದ್ದೀವಿ. ಜಿಲ್ಲಾ ಉಸ್ತುವಾರಿ ಇದಕ್ಕೆ ಅದು ಚರ್ಚೆ ಮಾಡಿವಿ ಅಂತ ಹೇಳಿದ್ದೀವಿ. ಅದು ಬಿಟ್ಕೊಂಡೇನು ನಮ್ಮ ಜಿಲ್ಲೆಯ ಇದು ವಿಚಾರ, ಅದು ನಾವು ಪಕ್ಷದಲ್ಲಿ ಮಾತಾಡ್ತೀವಿ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ನೂತನ ಸಚಿವರಾಗಿರುವಂತಹ ವಿಜಯಾನಂದ ಕಾಶ್ಯಪ್ನವರು ಇಲ್ಲಿ ಅವರ ಒಂದು ವಿಚಾರಗಳು ಕೂಡ ಪ್ರಸ್ತಾಪ ಆಗಿದ್ದಾವೆ ಅನ್ನುವಂಥದ್ದಿದೆ. ಏನಂತಂದ್ರೆ, ವಿಜಯಾನಂದ ಕಾಶ್ಯಪ್ನವರಿಗೆ ಸಚಿವ ಸ್ಥಾನ ಸಿಕ್ಕಿರೋದು ಎಲ್ಲೋ ಒಂದ್ ಕಡೆ ಇವರಿಗೆ ಬೇಸರ ತರಿಸಿದೆ ಅನ್ನುವಂತಹದ್ದು ಮಾತುಗಳಿದ್ದಾವೆ. ಅದ್ರ ಜೊತೆಗೆ ಜಿಲ್ಲಾ ಉಸ್ತುವಾರಿ ನೇಮಕಾತಿ ವಿಚಾರದಲ್ಲಿಯೂ ಕೂಡ ಅವರಿಗೆ ಸಿಗಬಾರದು ಅನ್ನುವಂತಹ ವಿಚಾರಗಳು ಚರ್ಚೆ ಆಗಿದ್ದಾವೆ ಅನ್ನುವಂಥದ್ದನ್ನ ಹೇಳಲಾಗ್ತಾ ಇದೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ವಿಜಯಾನಂದ ಕಾಶ್ಯಪ್ನವರು ಕೂಡ
ಮಾಧ್ಯಮಗಳಿಗೆ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ, ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಯಾಕಂತಂದ್ರೆ ಈ ಹಿಂದಿನಿಂದ ಕೂಡ ಈ ಜಿಲ್ಲೆಯಲ್ಲಿ ನಮ್ಮ ಕುಟುಂಬದ ವಿರುದ್ಧ, ನಮ್ಮ ತಂದೆಯವರ ವಿರುದ್ಧ ಆಗಿರ್ಬೋದು, ನನ್ನ ವಿರುದ್ಧ ಆಗಿರ್ಬೋದು, ಇಂತಹ ಒಂದು ಷಡ್ಯಂತ್ರಗಳು ನಡೀತಾನೆ ಇದ್ದಾವೆ. ಇದ್ರ ಬಗ್ಗೆ ಹೈಕಮಾಂಡ್ ಜೊತೆಗೆ ಚರ್ಚೆಯನ್ನ ಮಾಡ್ತೀನಿ, ಅದರ ವಿಷಯವನ್ನು ಗಮನಕ್ಕೆ ತರ್ತೀನಿ ಅನ್ನುವಂತ ಒಂದು ಆಕ್ರೋಶವನ್ನ ಮತ್ತು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಯಾರ್ಯಾರು ಮಾತಾಡಿದರೆ ನಾನು ನೋಡಿದ್ದೀನಿ, ನೀವು ಹೇಳೋದು ಮಾಧ್ಯಮದಲ್ಲಿ ಬಂದಿದೆ ಇವತ್ತು. ಕೆಲವಷ್ಟು RB ತಿಮ್ಮಾಪುರ ಅವರು ಮತ್ತೆ ನಮ್ಮ ಜಿಲ್ಲಾ ಅಧ್ಯಕ್ಷರು, ಮಾಜಿ ಶಾಸಕರಂತ SG ನಂಜನಮಠ ಅವರ ಮಾತನ್ನ ನಾನು ಕೇಳಿದ್ದೀನಿ. ಈ ರೀತಿ ಒಬ್ಬ ಪಕ್ಷದಲ್ಲಿ ಇದ್ಕೊಂಡು ಪಕ್ಷದ ಬಗ್ಗೆ, ಪಕ್ಷದ ನಾಯಕರ ಬಗ್ಗೆ ಮಾತಾಡುವಂಥದ್ದು ಸರಿಯಲ್ಲ. ಯಾರೇ ಇರ್ಬೋದು, ನಾನೇ ಇರ್ಬೋದು, ಯಾರೇ ಇರ್ಬೋದು. ಈ ರೀತಿ ಒಬ್ಬ ಹಿರಿಯ ನಾಯಕರವರು, ಈ ಜಿಲ್ಲೆದ್ದು ಅನುಭವಿಗಳು, 8 ವರ್ಷ ಜಿಲ್ಲಾಧ್ಯಕ್ಷರಾಗಿದ್ದಾರೆ. ಅವರು 4 ಬಾರಿ ಸಚಿವರಾದಂಥವ್ರು. ಅವರು ಸ್ವತಂತ್ರ ಸಂದರ್ಭದಲ್ಲಿ ಕೂಡ ಅವ್ರಿಗೆ MLC ಮಾಡಿ ಮತ್ತೆ ಸಚಿವರನ್ನ ಮಾಡಿದಂತ ನಮ್ಮ ಸನ್ಮಾನ್ಯ ಹಿಂದಿನ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬರು. ಇದನ್ನೆಲ್ಲ ಅರಿವಿಟ್ಕೊಂಡು ನಡಿಬೇಕಾಗತ್ತೆ ಪಕ್ಷ ನಮಗೆ ಏನ್ ಮಾಡಿದೆ ಅನ್ನೋದು. ಸದ್ಯ ಇದೀಗ ಈ ಒಂದು ಆಡಿಯೋ ಏನು ವೈರಲ್ ಆಗಿದೆ, ಈ ಆಡಿಯೋದಿಂದಾಗಿ ಬಾಗಲಕೋಟೆ ಜಿಲ್ಲಾ ಕಾಂಗ್ರೆಸ್ನಲ್ಲಿ ಸಂಪೂರ್ಣವಾಗಿ ಹಳಸಿದಂತಹ ವಾತಾವರಣ ಸೃಷ್ಟಿಯಾಗಿದೆ. ಯಾಕೆ ಅಂತಂದ್ರೆ ಈ ಹಿಂದಿನೂ ಕೂಡ ತೆರೆಮರೆಯಲ್ಲಿ ಏನು ಇಂಥ ಒಂದು ಕಲುಷಿತ ವಾತಾವರಣ ಇದ್ರೂ ಕೂಡ ಅದನ್ನ ಎಲ್ಲೂ ಕೂಡ ತೋರ್ಪಡಿಸ್ತಿದ್ದಿಲ್ಲ. ನಾಯಕರುಗಳು ಮೇಲಿಂದ ಮೇಲೆ ಅದನ್ನ ತೇಪೆ ಹಚ್ಚುವಂತ ಕೆಲಸವನ್ನ ಮಾಡ್ತಾ ಇದ್ರು. ಆ ಒಳಗಡೆ ಇರುವಂತಹ ಅಸಮಾಧಾನಗಳನ್ನ ಮೇಲ್ಗಡೆ ತೋರಿಸ್ಕೊಳ್ತಾ ಇರಲಿಲ್ಲ. ಸದ್ಯ ಇದೀಗ ಈ ಒಂದು ಆಡಿಯೋ ವೈರಲ್ ಆಗಿರೋದ್ರಿಂದಾಗಿ ಸಂಪೂರ್ಣವಾಗಿ ಸಣ್ಣ ಮಟ್ಟದ ಕಾರ್ಯಕರ್ತರಿಂದ ಹಿಡಿದು ಜಿಲ್ಲಾ ಮಟ್ಟದ ಮತ್ತು ರಾಜ್ಯ ಮಟ್ಟದ ನಾಯಕರವರೆಗೂ ಕೂಡ ಈ ಒಂದು ವಾತಾವರಣ ಕಲುಷಿತ ಆಗೋದಕ್ಕೆ ಈ ಒಂದು ಆಡಿಯೋ ಕಾರಣ ಆಗಿದೆ ಅಂತಾನೆ ಹೇಳ್ಬೇಕಾಗತ್ತೆ. ಸದ್ಯ ಈ ಒಂದು ಬೆಳವಣಿಗೆಯಿಂದ ಇಲ್ಲಿರ್ತಕ್ಕಂತಹ ಮುಜುಗರದಿಂದಾಗಿ ಯಾವೆಲ್ಲ ರೀತಿಯಾಗಿ ಬೆಳವಣಿಗೆಗಳು ನಡೀತಾವೆ, ಇದನ್ನ ಹೈಕಮಾಂಡ್ ಯಾವ ರೀತಿಯಾಗಿ ನೋಡುತ್ತೆ, ರಾಜ್ಯ ನಾಯಕರು ಯಾವ ರೀತಿಯಾಗಿ ನೋಡ್ತಾರೆ, ಯಾವ ರೀತಿಯಾಗಿ ಇದನ್ನ ಸರಿಪಡಿಸ್ತಾರೆ ಅಂತ ಕಾದು ನೋಡ್ಬೇಕಾಗಿದೆ. ಮಂಜುನಾಥ್ ತಳವಾರ್, ನ್ಯೂಸ್ 18 ಕನ್ನಡ, ಬಾಗಲಕೋಟೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.